ನಿರಾಮಯ ಫೌಂಡೇಶನ್ನ ಒಂದು ವಿನೂತನ ಪ್ರಯತ್ನ. ಈ ಆಗಸ್ಟ್ 1ರಿಂದ 15ರವರೆಗಿನ ಏನು ನಾವು ಸ್ವಾತಂತ್ರ್ಯ ಸಂಭ್ರಮಾಚರಣೆ ಅಂತ ಹೇಳ್ತೀವಿ, ಈ ಸಂದರ್ಭದಲ್ಲಿ ಕರುನಾಡಿನ ಕಡುಗಲಿಗಳನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ. ಕರುನಾಡಿನ ಕಡುಗಲಿಗಳು ಅಂತ ಹೇಳುವಾಗ ನಾವು ಇವತ್ತು ಸ್ಮರಣೆ ಮಾಡಿಕೊಳ್ತಾ ಇರೋದು ನರಗುಂದದ ಒಂದು ಸಾಮಾನ್ಯ ಮನೆತನದಲ್ಲಿ ಹುಟ್ಟಿ ಮುಂದೆ ಕರ್ನಾಟಕ ಕೇಸರಿ ಅಂತ ಹೆಸರು ಪಡೆದಂತಹ ಮಾನ್ಯ ಜಗನ್ನಾಥರಾವ್ ಜೋಶಿಯವರು. ನರಗುಂದದ ಅನಂತರಾವ್ ಮತ್ತು ಕಮಲಾಬಾಯಿಯ ಮಗನಾಗಿ ಹುಟ್ಟಿದಂತಹ ಜಗನ್ನಾಥ ತನ್ನ ಜೀವನದ ಸರ್ವಸ್ವವನ್ನು ತಾಯಿ ಭಾರತೀಯ ಪಾದಗಳಿಗೆ ಸಮರ್ಪಣೆ ಮಾಡಿ ಲಕ್ಷಾವಧಿ ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ನೀಡಿ ಈ ದೇಶದ ಕೆಲಸಕ್ಕೆ, ಧರ್ಮದ ಕೆಲಸಕ್ಕೆ, ಸಂಸ್ಕೃತಿಯ ಕೆಲಸಕ್ಕೆ ಅವರನ್ನು ತೊಡಗಿಸುವಂಥ ಪ್ರಯತ್ನವನ್ನು ಆ ಜಗನ್ನಾಥರಾಯರು ಮಾಡಿದರು. ನರಗುಂದದಲ್ಲಿ 3ನೇ ತರಗತಿಯವರೆಗೆ ಶಿಕ್ಷಣ ಪಡ್ಕೊಂಡು 4ನೇ ತರಗತಿಗೆ ಪುಣೆಗೆ ಬಂದಂತಹ ಜಗನ್ನಾಥ ತನ್ನ ಒಟ್ಟು ವಿದ್ಯಾಭ್ಯಾಸವನ್ನ ಪುಣೆಯಲ್ಲಿ ಪೂರೈಸಿ ಶ್ರೀ ಜಗನ್ನಾಥ ಅನಂತ ಜೋಶಿ BA ಆನರ್ಸ್ ವಿತ್ ಇಂಗ್ಲಿಷ್ ಅಂತಕ್ಕಂತಹ ಪದವಿಯನ್ನು ತನ್ನ ಹೆಸರಿನ ಜೊತೆಗೆ ಜೋಡಿಸ್ಕೊಂಡು ಪುಣೆಯಲ್ಲಿಯೇ ಕುಟುಂಬದ ಪರಿಸ್ಥಿತಿಗಾಗಿ ನೌಕರಿ ಮಾಡುವಂಥ ಪ್ರಸಂಗ ಬಂತು. BA ಆನರ್ಸ್ ಓದಬೇಕಾದ್ರೆ ಸಂಘದ ಸಂಪರ್ಕ ಬಂತು. ಸಂಘದ ಕಾರ್ಯಕರ್ತರ ನಿಸ್ವಾರ್ಥ ಸೇವೆಯನ್ನು ನೋಡಿದಂತಹ ಜಗನ್ನಾಥ, ನಾನು ಈ ದೇಶದ ಸೇವೆಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಆಗ್ತೀನಿ, ಕಾರ್ಯಕರ್ತ ಆಗ್ತೀನಿ ಅಂತ ಆತ ನಿಶ್ಚಯ ಮಾಡ್ತಾನೆ. ಸಂಘದ ಕಾರ್ಯವನ್ನು ಆತ ಪ್ರಾರಂಭ ಮಾಡ್ತಾನೆ. ನೌಕರಿ ಮಾಡ್ತಾ ಅಲ್ಲಿಂದ ಬೆಳಗಾವಿಗೆ ವರ್ಗಾವಣೆ ಆಗುತ್ತೆ. ಬೆಳಗಾವಿಗೆ ವರ್ಗಾವಣೆಯಾಗಿ ಬಂದಂತಹ ಜಗನ್ನಾಥನಿಗೆ ದೇಶಕ್ಕಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಚಾರಕ ಜೀವನವನ್ನು ಸ್ವೀಕಾರ ಮಾಡಿ ಅಲ್ಲಿ ಬಂದಂತಹ ಮಾನ್ಯ ಯಾದವರಾವ್ ಜೋಶಿಯವರ ಸಂಪರ್ಕ ಬರುತ್ತೆ. ಯಾದವರಾವ್ ಜೋಶಿಯವರ ಸಂಪರ್ಕ, ಅವರು ನೀಡಿದಂಥ ಪ್ರೇರಣೆ ಜಗನ್ನಾಥನಿಗೆ ತನ್ನ ನೌಕರಿಗೆ ರಾಜೀನಾಮೆ ಇಟ್ಟು ಪ್ರಚಾರಕ ಆಗುವಂತೆ ಪ್ರೇರಣೆಯನ್ನು ನೀಡುತ್ತೆ. ಪ್ರಚಾರಕರ ಜೀವನ ಎಂಥದ್ದು? ಆತನಿಗೆ ಒಂದು ಸೂರಿಲ್ಲ, ಒಂದು ಊರಿಲ್ಲ, ಒಂದೇ ಮನೆಯ ನೀರಿಲ್ಲ, ಒಂದೇ ಮನೆಯ ಸಾರಿಲ್ಲ ಅಂತ ಪ್ರಚಾರಕರ ಬಗ್ಗೆ ಬಹಳ ಸರಳವಾಗಿ ನಾವು ಹೇಳ್ತೀವಿ. ಪ್ರಚಾರಕ ತನ್ನ ಎಲ್ಲವನ್ನೂ ಬಲಿ ಕೊಟ್ಟು ಸಂಸಾರದ ಸುಖವನ್ನು ತ್ಯಾಗ ಮಾಡಿ ಅವನು ಪ್ರಚಾರಕಂತ ಹೊರಡ್ತಾನೆ. ದೇಶದ ಕೆಲಸಕ್ಕಾಗಿ ಆತ ಬದುಕ್ತಾನೆ, ಧರ್ಮದ ಕೆಲಸಕ್ಕಾಗಿ ಆತ ಬದುಕ್ತಾನೆ. ಹೀಗೆ ದೇಶದ ಕೆಲಸಕ್ಕಾಗಿ, ಸಮಾಜದ ಸಂಘಟನೆ ಅಂತ ಕೆಲಸ ಮಾಡುವಂಥ ಪ್ರಚಾರಕರಾಗಿ ಜಗನ್ನಾಥ ನಾನು ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿ ತನ್ನ ಕುಟುಂಬದ ಬಂಧುಗಳನ್ನು, ಅಂದರೆ ತಂದೆ ತಾಯಿಯನ್ನು ಒಪ್ಪಿಸಿ ನಾನು ಪ್ರಚಾರಕ ಆಗ್ತೀನಿ, ನಾನು ಈ ನೌಕರಿ ಮಾಡಲ್ಲ ಅಂತ ನಿಶ್ಚಯ ಮಾಡಿ ಆತ ಹೊರಗೆ ಬರ್ತಾನೆ. ಒಟ್ಟು ತನ್ನ ವಿದ್ಯಾಭ್ಯಾಸ ಪೂರೈಕೆ ಮಾಡಿ ಪ್ರಚಾರಕ ಅವಧಿಯವರೆಗೆ ನಾನು ಹೇಳಿದಂತಹ ಅವರ ಜೀವನ ಇವತ್ತು ಕೇವಲ ಜಗನ್ನಾಥರಾಯರ ಜೀವನದ ಬಗ್ಗೆ ನಾವು ನೋಡ್ತಾ ಇಲ್ಲ. ಆ ಜಗನ್ನಾಥರಾಯರ ಇಡೀ ಜೀವನದಲ್ಲಿ ಹೋರಾಟಗಳು, ಅವರು ಮಾಡಿದಂತಹ ಕೆಲಸಗಳು, ಅವರು ಅನೇಕ ಚಟುವಟಿಕೆಗಳು ಅವರನ್ನು ನಾವು ನೋಡ್ತೀವಿ. ಆದರೆ ಇವತ್ತು ನಾವು ನೋಡ್ತಾ ಇರೋದು ಜಗನ್ನಾಥರಾಯರು ಗೋವಾ ವಿಮೋಚನೆಗಾಗಿ ಮಾಡಿದಂತಹ ಕೆಲಸ, ಅದನ್ನು ನಾವು ಇವತ್ತು ನೋಡ್ತೇವೆ. ಗೋವಾ ವಿಮೋಚನೆ, ಗೋವಾ ಮುಕ್ತಿ ಸಂಘರ್ಷ ಅಥವಾ ಗೋವಾದ ಸ್ವಾತಂತ್ರ್ಯ ಹೋರಾಟ ಅಂತ ಬಂದಾಗ ಈ ದೇಶದ ಸ್ವಾತಂತ್ರ್ಯ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಈ ದೇಶಕ್ಕೆ ಬ್ರಿಟಿಷರಿಂದ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂತು. ಆ ಸ್ವಾತಂತ್ರ್ಯ ಬಂದಂತಹ ಕಾಲಖಂಡದಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿತ್ತು, ಒಂದು ಪ್ರಾಂತ ಅಥವಾ ಒಂದು ಪ್ರದೇಶ ಅಥವಾ ಒಂದು ರಾಜ್ಯ ಅಂತ ಹೇಳ್ಬೋದು, ಅದು ನಮ್ಮ ದೇಶದಲ್ಲಿ ಇರಲಿಲ್ಲ, ಅದು ಗೋವಾ. ಗೋವಾ ಅಂತ ಹೇಳುವಾಗ ನಾವು ನೆನಪು ಮಾಡಿಕೊಳ್ಬೇಕಾಗಿದ್ದು ಅದನ್ನ ಗೋಪುರಿ, ಗೋಪಪುರಿ, ಗೋಪಾ ಅಂತ ಕರೀತಾ ಇದ್ರು. ಮಹಾಭಾರತ ಕಾಲದಲ್ಲಿ ಅದು ಗೋವುಗಳ ಪ್ರದೇಶ, ಗೋಪಾಲಕರ ಪ್ರದೇಶ ಅಂತಾಗಿತ್ತು. ಅದು ಆಮೇಲೆ ಗೋವಾ ಅಂತ ಪರಿವರ್ತನೆ ಆಯಿತು. ಹಾಗಾಗಿ ಅದನ್ನ ಗೋಪಪುರಿ, ಗೋಪಾ, ಗೋವಾ ಅಂತ ಆಗಿದ್ದನ್ನು ನಾವು ನೋಡ್ತೀವಿ. ನಮ್ಮ ಸಂಸ್ಕೃತಿಯ ಒಂದು ಪ್ರತಿಬಿಂಬ ಆದಂತಹ ಗೋವಾ ಪೋರ್ಚುಗೀಸರ ವಶ ಹೇಗಾಯಿತು ಅದನ್ನು ಸ್ವಲ್ಪ ನಾವು ನೋಡಬೇಕು. ವಾಸ್ಕೋ ಡಿ ಗಾಮ ಈ ದೇಶದ ಮೇಲೆ ದಂಡೆತ್ತಿ ಬಂದಾಗ ಆತ ಗೋವೆಯನ್ನು ಪ್ರವೇಶ ಮಾಡಿದ, ಅದೊಂದು ಇತಿಹಾಸ. ಅದಾದ ನಂತರ ಈ ಗೋವಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಜಯನಗರದ ಅಧೀನದೊಳಗಿದ್ದಂತಹ ಗೋವಾ, ಶಾತವಾಹನರು ಅದನ್ನು ಆಳಿದ್ರು, ಮೌರ್ಯರು ಅದನ್ನು ಆಳಿದ್ರು, ಕದಂಬರು ಅದನ್ನು ಆಳಿದ್ರು. ಆಮೇಲೆ ಅದು ವಿಜಯನಗರ ಸಾಮ್ರಾಜ್ಯದ ಅಧೀನದೊಳಗಿತ್ತು. ಆಮೇಲೆ ಅದು
ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಬಿಜಾಪುರದ ಆದಿಲ್ ಶಾಹಿಯ ಕೈಗಳಿಗೆ ಗೋವಾ ಸೇರ್ಕೊಳ್ತು. ಅವತ್ತಿನ ಆದಿಲ್ ಶಾಹ ಇಬ್ರಾಹಿಂ ಆದಿಲ್ ಶಾಹನ ದೌರ್ಜನ್ಯಗಳನ್ನು ತಡ್ಕೊಳ್ಳಾರದೆ ಅಲ್ಲಿದ್ದಂತಹ ಹಿಂದೂಗಳು ಹೊನ್ನಾವರದ ರಾಜನಿಗೆ ಮೊರೆ ಹೋಗ್ತಾರೆ. ಹೊನ್ನಾವರದ ರಾಜನನ್ನ ಕೈ ಮುಗಿದವರೆಲ್ಲ ಕೇಳ್ಕೊಳ್ತಾರೆ, ಈ ಇಬ್ರಾಹಿಂ ಆದಿಲ್ ಶಾಹನ ದೌರ್ಜನ್ಯದಿಂದ ನಮ್ಮನ್ನು ಪಾರ್ ಮಾಡು ರಾಜ, ನಾನು ನಿನ್ನ ಅಧೀನದೊಳಗೆ ಇರೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೊನ್ನಾವರದ ರಾಜನನ್ನ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆ ಹೊನ್ನಾವರದ ಹಿಂದೂ ರಾಜ ಆತ ತನ್ನ ಸೇನಾಪತಿ ತಿಮ್ಮೋಜಾನಿಗೆ ಈ ಕೆಲಸವನ್ನು ಕೊಡ್ತಾನೆ, ನೀನು ಅವರ ರಕ್ಷಣೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡು, ಆ ಇಬ್ರಾಹಿಂ ಆದಿಲ್ ಶಾಹನ ಜೊತೆ ಹೋರಾಟ ಮಾಡೋ ಪ್ರಸಂಗ ಬಂದ್ರೆ ನೀನು ಯುದ್ಧ ಮಾಡು, ಆತನನ್ನು ಸೋಲಿಸು, ಈ ಗೋವಾ ಜನರಿಗೆ ರಕ್ಷಣೆ ಕೊಡು ಅಂತ ಆ ತಿಮ್ಮೋಜಾನಿಗೆ ಹಿಂದೂ ರಾಜ ಆ ಕೆಲಸವನ್ನು ಕೊಡ್ತಾನೆ. ತಿಮ್ಮೋಜ ಒಬ್ಬ ಚಾಣಕ್ಷ. ಆದ್ರೆ ಇಲ್ಲಿ ನೋಡಿ ಇತಿಹಾಸದ ಒಂದು ಮಗ್ಗಲು ಹೆಂಗೆ ವ್ಯತ್ಯಾಸ ಆಯಿತು ಅಂತಂದ್ರೆ, ಆ ತಿಮ್ಮೋಜ ಯೋಚನೆ ಮಾಡಿದ ಇಬ್ರಾಹಿಂ ಆದಿಲ್ ಶಾಹನ ಜೊತೆ ನಾನು ಈಗ ಯುದ್ಧ ಮಾಡಬೇಕಾದ್ರೆ ನಮ್ಮ ಶಕ್ತಿ ಅದು ಸಾಲೋದಿಲ್ಲ. ಅದಕ್ಕೆ ಆತ ಯೋಚನೆ ಮಾಡಿದ ಕೊಚ್ಚಿಯಲ್ಲಿ, ಕೇರಳದ ಕೊಚ್ಚಿಯಲ್ಲಿ ಇದ್ದಂತಹ ಅಲ್ಫೋನ್ಸೋ ದಿ ಅಲ್ಬುಕರ್ಕ್ ಆತನ ಸಹಾಯ ತಗೊಂಡು ನಾನು ಇಬ್ರಾಹಿಂ ಆದಿಲ್ ಶಾಹನನ್ನು ಸೋಲಿಸ್ತೀನಿ ಅಂತ ಒಂದು ಯೋಚನೆಯನ್ನು ಆತ ಮಾಡ್ತಾನೆ. ಆ ಪೋರ್ಚುಗೀಸ್ ನಾಯಕ ಅಲ್ಫೋನ್ಸೋ ದಿ ಅಲ್ಬುಕರ್ಕ್ನನ್ನು ಭೇಟಿಯಾಗಿ ಈ ರೀತಿ ನಾವು ಇಬ್ರಾಹಿಂ ಆದಿಲ್ ಶಾಹನನ್ನು ಸೋಲಿಸೋದಕ್ಕೆ ನೀನು ನಮಗೆ ಸಹಾಯ ಮಾಡು ಅಂತ ಆತನನ್ನು ಕೇಳ್ಕೊಳ್ತಾರೆ. ಅಲ್ಫೋನ್ಸೋ ದಿ ಅಲ್ಬುಕರ್ಕ್ ಸಹಾಯ ಮಾಡೋದಕ್ಕೆ ಸಿದ್ಧ ಆಗ್ತಾನೆ. ತಿಮ್ಮೋಜ ಹೇಳ್ದ, ನೀನು ಇಬ್ರಾಹಿಂ ಆದಿಲ್ ಶಾಹನ ಯುದ್ಧ ಅಂತ ಮಾಡೋದಕ್ಕೆ ಹೋದಾಗ ನಿನಗೆ ಅಲ್ಲಿದ್ದಂತಹ ಎಲ್ಲ ಹಿಂದೂಗಳು ನಿನ್ನ ಸಹಾಯಕ್ಕೆ ಬರ್ತಾರೆ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ಹಾಗಾಗಿ ನೀನು ಇಬ್ರಾಹಿಂ ಆದಿಲ್ ಶಾಹನ ಜೊತೆ ನಾನು ಏಕಾಂಗಿಯಾಗಿ ಹೋರಾಡ್ತೀನಿ ಅಂತ ತಿಳ್ಕೋಬೇಡ ಅಂತ ತಿಮ್ಮೋಜ ಆತನಿಗೆ ಹೇಳ್ತಾನೆ. ನೋಡಿ ತಿಮ್ಮೋಜನ ತಲೆಯಲ್ಲಿದ್ದಂಥ ಯೋಚನೆ ಏನು? ಅಲ್ಫೋನ್ಸೋ ದಿ ಅಲ್ಬುಕರ್ಕ್ನ ಸಹಾಯ ತಗೊಂಡು ಹಿಂದೂಗಳ ಸೇನೆಯನ್ನು ತಯಾರು ಮಾಡಿ ಇಬ್ರಾಹಿಂ ಆದಿಲ್ ಶಾಹನ ಜೊತೆ ಹೋರಾಟ ಮಾಡಿ ಆತನನ್ನ ಸೋಲಿಸಿ ನಾನು ಮತ್ತೆ ಗೋವೆಯನ್ನ ವಾಪಸ್ ನಾನು ತಗೊಳ್ತೀನಿ, ಆತನಿಗೆ ಗೌರವ ಸಮರ್ಪಣೆ ಮಾಡ್ತೀನಿ, ಆತನಿಗೆ ಧನ್ಯವಾದ ಹೇಳ್ತೀನಿ, ಗೋವಾ ಆತ ಬಿಟ್ಕೊಡ್ತಾನೆ, ಗೋವೆಯ ಜನರು ಹಿಂದೂ ಜನರು ಸುಖದಿಂದ ಬಾಳ್ತಾರೆ ಅಂತ ತಿಮ್ಮೋಜ ಯೋಚನೆ ಮಾಡಿದ. ಆದ್ರೆ ಏನಾಯ್ತು, ಎಲ್ಲ ಉಲ್ಟಾ ಹೊಡಿತು. ಅಲ್ಫೋನ್ಸೋ ದಿ ಅಲ್ಬುಕರ್ಕ್ ಯುದ್ಧ ಮಾಡ್ದ, ಗೋವೆಯನ್ನು ಗೆದ್ದ, ಗೋವೆಯನ್ನು ಸಂಪೂರ್ಣ ವಶಪಡಿಸ್ಕೊಂಡ. ಈ ತಿಮ್ಮೋಜನನ್ನು ಗೋವೆಯಿಂದ ಆತ ಹೊರಗಡೆ ಹಾಕಿ ತಿಮ್ಮೋಜನಿಗೆ ಒಳಗೆ ಪ್ರವೇಶ ಆಗದೆ ಇರುವಂತೆ ಮಾಡಿ ಅಲ್ಲಿ ಮೇಲರಾಜ ಅಂತಕ್ಕಂಥ ಇನ್ನೊಬ್ಬ ತನ್ನ ಸಹಕಾರಿಯನ್ನ ಅಲ್ಲಿ ಜೋಡಿಸಿ ಆತನಿಗೆ ಆ ಕಾರ್ಯವನ್ನು ನೋಡಿಕೊಳ್ಳೋ ಜವಾಬ್ದಾರಿಯನ್ನು ಕೊಟ್ಟು ಗೋವೆಯನ್ನು ವಶಪಡಿಸಿಕೊಂಡು ಅದು ಪೋರ್ಚುಗೀಸರ ಆಡಳಿತಕ್ಕೆ ಬರುವುದಕ್ಕೆ ಒಂದು ಕಾರಣ ಆತ ಆಗ್ತಾನೆ. ಹೀಗೆ ಗೋವೆಯ ಇತಿಹಾಸ ಅಂತ ನೋಡ್ತಾ ಬಂದರೆ ಅಲ್ಫೋನ್ಸೋ ದಿ ಅಲ್ಬುಕರ್ಕ್ ಅಲ್ಲಿ ವ್ಯಾಪಾರದ ಕೇಂದ್ರ ಅಂತ ಮಾಡ್ಕೊಂಡಂತಹ ಗೋವೆಯನ್ನ ಮತಾಂತರದ ಚಟುವಟಿಕೆಗಳಿಗೆ ಆತ ಒಂದು ಕೇಂದ್ರವನ್ನಾಗಿ ಮಾಡಿಕೊಂಡು ಮತಾಂತರದ ಚಟುವಟಿಕೆಗಳನ್ನ ಅಲ್ಲಿ ಪ್ರಾರಂಭ ಮಾಡ್ತಾನೆ. ಆದರೆ ಬಹಳ ವ್ಯಾಪಕ ಪ್ರಮಾಣದೊಳಗೆ ಆತ ಮಾಡದ ಅಂತ ಇಲ್ಲ, ಯಾಕಂದ್ರೆ ಹಿಂದೂ ವ್ಯಾಪಾರಸ್ಥರ ಜೊತೆ ಇದನ್ನ ಒಳ್ಳೆಯ ಸಂಬಂಧದ ಕಾರಣ. ಅಲ್ಲಿ ಬಂದಂತಹ ಫ್ರಾನ್ಸಿಸ್ ಜೇವಿಯರ್ ಆತ ಹಿಂದೂಗಳ ಮತಾಂತರದ ಬಹಳ ದೊಡ್ಡ ಯೋಜನೆಯನ್ನು ತಯಾರು ಮಾಡಿ ಅಲ್ಲಿದ್ದಂತಹ ಸುತ್ತಮುತ್ತಲಿನ 200 ಐಲ್ಯಾಂಡ್ಗಳನ್ನು ಅದನ್ನು ಸಹಿತ ವಶಪಡಿಸಿಕೊಂಡು ಮತಾಂತರ ಚಟುವಟಿಕೆಗಳಿಗೆ ವೇಗವನ್ನು ಕೊಟ್ಟು ಅಲ್ಲಿದ್ದಂತಹ ಹಿಂದೂಗಳ ಉಡುಗೆ ತೊಡುಗೆಯನ್ನು ಬದಲಾಯಿಸಿ, ಅವರ ಆಚರಣೆಗಳನ್ನ ಬದಲಾಯಿಸಿ, ತಿಲಕ ಇಟ್ಕೊಳ್ಳೋದು ಬಂದಾಯಿತು, ಸೀರೆ ಉಡೋದು ಬಂದಾಯಿತು, ಧೋತಿ ಉಟ್ಕೊಳ್ಳೋದು ಬಂದಾಯಿತು. ಹೀಗೆ ಅವರ ಸಂಪೂರ್ಣ ಆಚರಣೆಗಳನ್ನ, ಉಡುಗೆ ತೊಡುಗೆಯನ್ನ, ತಿಂಡಿ ತಿನಿಸುಗಳನ್ನ ಎಲ್ಲವನ್ನೂ ಬದಲಾಯಿಸುವಂತ ಕೆಲಸ ಆ ಫ್ರಾನ್ಸಿಸ್ ಜೇವಿಯರ್ ಮಾಡ್ತಾನೆ. ಇದು ಅಲ್ಲದೆ ಒಂದು ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗಿತ್ತು, ಆತ ಮಾಡಿದಂತಹ ಒಂದು ಪರಿವರ್ತನೆ ಅಲ್ಲಿ ಪೋರ್ಚುಗೀಸಲ್ಲಿದ್ದಂತಹ ರಾಜನು 3ನೇ ಝಾವೋ ಅಂತ ಯಾರಿಗೆ ನಾವು ಹೇಳ್ತೀವಿ, ಆ 3ನೇ ಝಾವೋಗೆ ಒಂದು ಪತ್ರವನ್ನು ಬರೆದು ಈ ಫ್ರಾನ್ಸಿಸ್ ಜೇವಿಯರ್ ಹೇಳ್ತಾನೆ, ಇಲ್ಲಿ ನಾವು ಕೋರ್ಟ್ ಆಫ್ ಇನ್ಕ್ವಿಸಿಷನ್ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನ ಸರಳೀಕರಿಸಿ ಹೇಳೋದಾದ್ರೆ ವಿಚಾರಣಾ ನ್ಯಾಯಾಲಯ ಒಂದು ಪ್ರಾರಂಭ ಮಾಡಬೇಕು ನಾವು ಗೋವಾದಲ್ಲಿ ಅಂತ ಆತ ಒಂದು ಪತ್ರವನ್ನ ಆ ರಾಜನಿಗೆ ಬರೀತಾನೆ. ಕೋರ್ಟ್ ಆಫ್ ಇನ್ಕ್ವಿಸಿಷನ್, ವಿಚಾರಣಾ ನ್ಯಾಯಾಲಯ ಅಂದ್ರೆ ಏನು ನೋಡಿ, ಅಲ್ಲಿ ಹಿಂದೂಗಳನ್ನೆಲ್ಲ ಮತಾಂತರ ಮಾಡಿ ಅಲ್ಲಿದ್ದಂತಹ ಹಿಂದೂಗಳು ಹೊಸ ಕ್ರಿಶ್ಚಿಯನ್ರು ಅಂತ ಅವರನ್ನು ಕರೀತಾ ಇದ್ದಾರೆ. ಆ ಮತಾಂತರಿತ ಹಿಂದೂಗಳನ್ನ ಅವರು ತಮ್ಮ ಆಚರಣೆಗಳಿಗೆ ಮರಳ್ತಾ ಇದ್ರು. ತಮ್ಮ ಹಿಂದಿನ ಆಚರಣೆಗಳನ್ನ, ತಮ್ಮ ದೇವತೆಗಳ ಪೂಜೆ ಮಾಡೋದು, ತಮ್ಮ ಸಂಸ್ಕಾರಗಳು, ತಮ್ಮ ಪೂಜೆಗಳು, ತಮ್ಮ ಪುನಸ್ಕಾರಗಳು ಏನಿತ್ತು ಅದನ್ನ ಮತ್ತೆ ಮತ್ತೆ ಅವರು ಮಾಡೋದಕ್ಕೆ ಶುರು ಮಾಡಿದಾಗ ಈ ಜೇವಿಯರ್ ಯೋಚನೆ ಮಾಡ್ತಾನೆ, ಇವರು ಹಿಂದೂ ಸಂಸ್ಕೃತಿಗೆ ಮರಳಬಾರದು, ಅದಕ್ಕಾಗಿ ಈ ವಿಚಾರಣಾ ನ್ಯಾಯಾಲಯ ಅಂದ್ರೆ ಕೋರ್ಟ್ ಆಫ್ ಇನ್ಕ್ವಿಸಿಷನ್ ಇದನ್ನು ಪ್ರಾರಂಭ ಮಾಡಬೇಕು. ಅಲ್ಲಿ 56 ತರಹದ ಅಪರಾಧಗಳನ್ನು ಆತ ನಿಶ್ಚಯ ಮಾಡ್ತಾನೆ. ನೋಡಿ, ಈ 56 ತರಹದ ಅಪರಾಧಗಳು
ಕುಂಕುಮ ಇಡೋದು ಒಂದು ಅಪರಾಧ, ಮನೆಯ ಮುಂದೆ ತುಳಸಿ ಗಿಡ ಇದ್ರೆ ಅದೊಂದು ಅಪರಾಧ, ಆಲದ ಮರವನ್ನು ಪೂಜೆ ಮಾಡ್ತಾನೆ ಅನ್ನೋದು ಒಂದು ಅಪರಾಧ. ಹೀಗೆ 56 ತರಹದ ಅಪರಾಧಗಳನ್ನು ನಿಶ್ಚಯ ಮಾಡಿ ಕೋರ್ಟ್ ಆಫ್ ಇನ್ಕ್ವಿಸಿಷನ್ ಏನಿರುತ್ತೆ ಅಲ್ಲಿ ಇವರನ್ನು ಕರೆದು ಅಪರಾಧಿಗಳಂತೆ ಇವರ ವಿಚಾರಣೆಯನ್ನು ನಡೆಸಿ ಇವರಿಗೆ ಶಿಕ್ಷೆ ಕೊಡುವಂತಹ ಒಂದು ಪರಂಪರೆ ಆ ಝೇವಿಯರ್ನ ಕಾಲದಲ್ಲಿ ಆತ ಇಟ್ಟಂತಹ ಒಂದು ಆ ಒಪ್ಪಂದದ ಪ್ರಾರಂಭ ಆಗುತ್ತೆ. ಹೀಗೆ ಪ್ರಾರಂಭ ಆಗಿದ್ದು ಆ ಕೋರ್ಟ್ ಆಫ್ ಇನ್ಕ್ವಿಸಿಷನ್ ನಲ್ಲಿ ಅಪರಾಧಿ ಅಂತ ನಿಶ್ಚಯ ಆದಮೇಲೆ ಬಾಯಿಗೆ ಬಿಸಿ ನೀರು ಸುರಿಯೋದ್ರಿಂದ ಹಿಡಿದು ಜೀವಂತ ಸುಡೋದವರೆಗೂ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತೆ. ಇವತ್ತು ನಾವು ಗೋವಾ ಅಂದ್ಕೂಡಲೇ ನಮಗೆ ನೆನಪಾಗೋದು ಕೋರ್ಟ್ ನೆನಪಾಗುತ್ತೆ, ಬೀಚ್ ನೆನಪಾಗುತ್ತೆ. ಆದರೆ ಗೋವಾ ಅಂದ ತಕ್ಷಣ ನಮ್ಗೆ ನೆನಪಾಗಬೇಕಾಗಿದ್ದು ಗೋಪಾಲಕರು, ಗೋವುಗಳು ಮತ್ತೆ ಅಲ್ಲಿದ್ದಂತಹ ಸುಮಾರು ಈಗ ಧ್ವಂಸಗೊಂಡಂತಹ 600 ಮಂದಿರಗಳು ನಮ್ಗೆ ನೆನಪಾಗಬೇಕು. ಹೀಗೆ ಒಂದು ಇತಿಹಾಸ ಗೋವಾದ ನಾವು ನೋಡ್ತೀವಿ. ಆದರೆ ಈಗ ನಾವು ತಿಳ್ಕೊಳ್ಬೇಕಾಗಿತ್ತು 1947 ಆಗಸ್ಟ್ 15ಕ್ಕೆ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು. ಆ ಕಾಲಖಂಡದಲ್ಲಿ ನಾನು ಹೇಳಿದೆ ಗೋವಾ ನಮ್ಮ ದೇಶದ ಭಾಗವಾಗಿ ಅದು ಉಳಿದಿರಲಿಲ್ಲ. ಅದರ ಜೊತೆಗೆ ದೀವ್ ಮತ್ತು ದಮನ್ ಕೂಡ ಅದೇ ಪೋರ್ಚುಗೀಸರ ಅಧೀನದಲ್ಲಿ, ಅಂದರೆ ಗೋವಾ ಅಧೀನದಲ್ಲಿ ಪೋರ್ಚುಗೀಸರ ಅಧೀನದಲ್ಲಿ ಇತ್ತು. ಏಷ್ಯಾದ ಬಹಳ ದೊಡ್ಡ ಕೇಂದ್ರ, ಏಷ್ಯಾದ ಪೋರ್ಚುಗೀಸರ ರಾಜಧಾನಿಯಾಗಿ ಅವರು ಗೋವಾವನ್ನು ಪರಿವರ್ತನೆ ಮಾಡಿದ್ರು. ಇನ್ನು ಸ್ವಾತಂತ್ರ್ಯ ಹೋರಾಟ ಅಂತ ಬಂದಾಗ ಹೈದರಾಬಾದಿನ ನಿಜಾಮ ಒಂದು ಯೋಚನೆಯನ್ನು ಮಾಡ್ತಾನೆ. ಅಲ್ಲಿದ್ದಂತಹ ಇತ್ತೆಹಾದು ಮುಸ್ಲಿಮಿನ್ನ ರಿಜ್ವಿ ಅಂತಕ್ಕಂಥ ಒಬ್ಬ ನಾಯಕನ ಜೊತೆ ಹೈದರಾಬಾದ್ನ ನಿಜಾಮನ ಸಂಪರ್ಕ ಇತ್ತು. ಆತ ಯೋಚನೆ ಮಾಡ್ತಾನೆ, ನಾನು ಸ್ವಾತಂತ್ರ್ಯ ಹೋರಾಟ ಅಂತ ಬಂದಾಗ ಇಡೀ ಭಾರತ ಒಂದಾಗಿ ನಿಂತಾಗ ನಾನು ಆ ಭಾರತದ ಜೊತೆ ಸೇರಲ್ಲ, ಹೈದರಾಬಾದನ್ನು ಪ್ರತ್ಯೇಕವಾಗಿ ಇಡ್ತೀನಿ. ಇದು ಒಂದು ಆತ ಮಾಡಿದ್ದು. ಇನ್ನು ಎರಡನೇ ಅಂಶ ಆತ ಯೋಚನೆ ಮಾಡಿದ್ದು, ನಾನು ಮೌಂಟ್ ಬ್ಯಾಟನ್ಗೆ ಸಹಾಯ ಮಾಡ್ತೀನಿ, ಗೋವಾವನ್ನು ಖರೀದಿ ಮಾಡುವಂತ ಆತನಿಗೆ ಪ್ರೇರಣೆಯನ್ನು ಕೊಡ್ತೀನಿ. ಆ ಖರೀದಿ ಮಾಡೋದಕ್ಕೆ ಆತನಿಗೆ ಹಣ ಸಹಾಯ ಬೇಕಂದ್ರೆ ಅದನ್ನೂ ಸಹಿತ ಮಾಡ್ತೀನಿ. ಗೋವಾ ಮತ್ತು ಹೈದರಾಬಾದ್ ಎರಡೂ ಸಹಿತ ಭಾರತಕ್ಕೆ ಸೇರದೆ ಇರೋ ರೀತಿ ನಾನು ಪ್ರಯತ್ನ ಮಾಡ್ತೀನಿ. ಸಾಧ್ಯ ಆದಾಗ ಈ ಸಮುದ್ರ ಮಾರ್ಗವು ಗೋವಾದವರೆಗೂ ಸಿಗಬೇಕು, ಹೈದರಾಬಾದ್ ಪ್ರತ್ಯೇಕ ಉಳಿಬೇಕು, ಈ ಎರಡೂ ಪ್ರಾಂತ್ಯಗಳನ್ನು ಪಾಕಿಸ್ತಾನಕ್ಕೆ ಸೇರಿಸ್ತೀನಿ ಅಂತ ಹೈದರಾಬಾದಿನ ನಿಜಾಮ ಯೋಚನೆ ಮಾಡಿದ್ದ. ಆದರೆ ಪಟೇಲರ ದೂರದರ್ಶಿತ್ವದ ಪರಿಣಾಮದಿಂದ ಆ ಒಂದು ಗೋವಾ ಮತ್ತು ಹೈದರಾಬಾದ್ ಎರಡೂ ಸಹಿತ ಅದು ಪಾಕಿಸ್ತಾನಕ್ಕೆ ಸೇರದೆ ಭಾರತದ ಭಾಗವಾಗಿ ಉಳಿಯಿತು ಅನ್ನೋದು ಇತಿಹಾಸ. ಈಗ ಗೋವಾ ಮುಕ್ತಿ ಸಂಘರ್ಷ, ಗೋವಾ ವಿಮೋಚನೆ ಅಂತ ಹೇಳುವಾಗ ಮಾನ್ಯ ಜಗನ್ನಾಥರಾಯರ ಪಾತ್ರ ಏನು? ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿತ್ತು, 1947 ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ ಅದಾದ 14 ವರ್ಷಗಳ ನಂತರ ಗೋವಾ ನಮ್ಮ ದೇಶದ ಒಂದು ಭಾಗವಾಗಿ ಅದು ಸೇರಿಕೊಳ್ತು. ಅಂದ್ರೆ ಈ 14 ವರ್ಷದ ಕಾಲಖಂಡದಲ್ಲಿ ನಡೆದಿದ್ದೇನು? ಭಾರತ ಸರ್ಕಾರದ, ಕೇಂದ್ರ ಸರ್ಕಾರದ ಅವತ್ತಿನ ನಮ್ಮ ದೇಶದ ಮೊದಲ ಪ್ರಧಾನಿ ಅಂತ ಹೇಳೋದಕ್ಕೆ ನಮಗೆ ಅಸಹ್ಯ ಅನಿಸುವಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಗೋವಾದ ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನು ತಾಳಿದ್ರು. ಹಾಗಾಗಿ ಆ ಗೋವಾ ಈ ದೇಶಕ್ಕೆ, ಈ ದೇಶದ ಭಾಗವಾಗಿ ಉಳಿಬೇಕಾದ್ರೆ 14 ವರ್ಷ ಬೇಕಾಯಿತು. ಈ 14 ವರ್ಷದಲ್ಲಿ 1946ನೇ ಇಸ್ವಿಗೆ ಡಾಕ್ಟರ್ ಲೋಹಿಯಾ ಅವರು ಪ್ರಯತ್ನ ಮಾಡಿ ಗೋವಾದ ಮಾನವ ಹಕ್ಕುಗಳ ದಮನ ಆಗ್ತಾ ಇದೆ ಅಂತ ಹೋರಾಟ ಪ್ರಾರಂಭ ಮಾಡಿದಾಗ ಅವರಿಗೆ ಬಂಧನ ಮಾಡಿ ಜೈಲಲ್ಲಿ ಇಡ್ತಾರೆ. ಕೇಂದ್ರ ಸರ್ಕಾರ ಗೋವಾ ನಿರ್ಲಕ್ಷ್ಯ ಮಾಡಿತ್ತು. ಅವತ್ತಿನ ಬಹಳ ದೊಡ್ಡ ವಿಪಕ್ಷ CPI ಅಂತ ನಾವು ಹೇಳ್ತೀವಿ, ಆ CPI ಕೂಡ ಗೋವಾ ಕಡೆಗೆ ಗಮನ ಹರಿಸಿರ್ಲಿಲ್ಲ. ಆಡಳಿತ ಪಕ್ಷಕ್ಕೂ ಅದು ಬೇಕಾಗಿರಲಿಲ್ಲ, ವಿಪಕ್ಷಕ್ಕೂ ಅದು ಬೇಕಾಗಿರಲಿಲ್ಲ. 3ನೇ ಹಂತ ಮತ್ತು 4ನೇ ಹಂತ ಅಂತ ಹೇಳುವಂತಹ ಸಮಾಜವಾದಿ ಪಕ್ಷ ಮತ್ತು ಜನಸಂಘ ಎರಡು ಪಕ್ಷಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತು. ಡಾಕ್ಟರ್ ಲೋಹಿಯಾ ಅವರ ಹೋರಾಟದ ಒಂದು ನೇತೃತ್ವದ ಫಲವಾಗಿ 1946ಕ್ಕೆ ಹೋರಾಟ ಪ್ರಾರಂಭ ಆಯಿತು. ಆದರೆ ಲೋಹಿಯಾ ಅವರನ್ನು ಬಂಧಿಸಿ ಜೈಲಲ್ಲಿ ಇಟ್ಟರು. ಅದಾದ ನಂತರ ಜನಸಂಘದ ಒಂದು ದೊಡ್ಡ ಸಭೆ ನಡೀತು. ಜನಸಂಘದ ಸಭೆಯಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಗೋವಾದ ಮುಕ್ತಿ ಸಂಘರ್ಷಕ್ಕೆ ನಾವು ಹೋರಾಡಬೇಕು, ಜನಸಂಘ ಇದಕ್ಕೆ ಬಹಳ ದೊಡ್ಡ ಪಾತ್ರ ವಹಿಸಬೇಕು, ಮುಂಚೂಣಿಯಲ್ಲಿ ಜನಸಂಘದವರು ಇರಬೇಕು ಅಂತ ಅವರು ನಿಶ್ಚಯ ಮಾಡಿದರು. ಮುಂಚೂಣಿಯಲ್ಲಿ ಜನಸಂಘ ಇರಬೇಕು ಅಂದಾಗ ಪಂಡಿತ್ ದೀನ್ ದಯಾಳ್ಜಿ ದೇಶದ ಉದ್ದಗಲಕ್ಕೂ ಇರತಕ್ಕಂತಹ ಅನೇಕ ಕಾರ್ಯಕರ್ತರ 150 ಜನರ ಪಟ್ಟಿಯನ್ನು ಮಾಡಿದರು. ಈ 150 ಜನ ಸತ್ಯಾಗ್ರಹಿಗಳ ರೀತಿಯಲ್ಲಿ ಗೋವೆಯನ್ನು ಪ್ರವೇಶ ಮಾಡಬೇಕು ಅಂತ ನಿಶ್ಚಯ ಆಯಿತು.
ಈ 150 ಜನ ಸತ್ಯಾಗ್ರಹಿಗಳಿಗೆ ಅವರಿಗೆ ಪ್ರೇರಣೆಯನ್ನು ತುಂಬಿ ಅವರ ನೇತೃತ್ವ ವಹಿಸೋರು ಯಾರು ಅಂತ ಬಂದಾಗ ಮಾನ್ಯ ಜಗನ್ನಾಥರಾವ್ ಜೋಶಿ ಅವರ ಹೆಸರು ಅಲ್ಲಿ ಬರುತ್ತೆ. ಸಭೆ ನಡೆಯಿತು. ಸಭೆಯಲ್ಲಿ ಜಗನ್ನಾಥರಾವ್ ಜೋಶಿ ಅವರು ನೇತೃತ್ವ ವಹಿಸಬೇಕು ಅಂತ ನಿಶ್ಚಯ ಆಯಿತು. ಇದೆಲ್ಲವೂ ಆದಾಗ ಸಭೆಯಲ್ಲಿ ಮಾತಾಡಿದಂತಹ ಜಗನ್ನಾಥರಾವ್ ಜೋಶಿ ಅವರು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿ ಅವತ್ತವರು ಮಾತಾಡ್ತಾ ಹೇಳ್ತಾರೆ, ನಿಶಸ್ತ್ರವಾಗಿ ಹೋರಾಡಿ ಆ ಗೋವೆಯನ್ನು ತಗೊಳ್ಬೇಕು ಅಂತ ನಾವು ಹೋಗ್ತಾ ಇಲ್ಲ. ನಾವು ಹೋಗ್ತೀವಿ, ಛೋಡೋ ಗೋವಾ ಅಂತ ಹೇಳ್ತೀವಿ, ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭ್ರಾಂತಿ ಒಳಗೆ ನಾವಿಲ್ಲ. ಕೇಂದ್ರ ಸರ್ಕಾರದವರು ನೀವು ಸಹಿತ ಆ ಭ್ರಾಂತಿ ಒಳಗೆ ಇರಬೇಡಿ ಅಂತ ಸ್ಪಷ್ಟವಾಗಿ ಇವರು ಎಚ್ಚರಿಕೆಯನ್ನು ಕೊಡ್ತಾರೆ. ನಥಿಂಗ್ ಬಟ್ ಮಿಲಿಟರಿ ಆಕ್ಷನ್ ಲೈಕ್ ಹೈದರಾಬಾದ್ ಲಿಬರೇಟ್ ದಿ ಗೋವಾ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಸೈನಿಕ ಕಾರ್ಯಾಚರಣೆಯಿಂದ ಮಾತ್ರ ಗೋವೆಯನ್ನು ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಒಂದು ಕಟುವಾದ ಶಬ್ದಗಳಲ್ಲಿ ಅವರು ಹೇಳ್ತಾರೆ. ಅರ್ಜುನನ ಗಾಂಡೀವದ ಠೇಂಕಾರದ ಅವಶ್ಯಕತೆ ಅಲ್ಲಿದೆ ಅಂತ ಅವರು ಮಾತಾಡ್ತಾ ಹೊತ್ತು ಹೇಳ್ತಾರೆ. ಹೀಗೆ ಅವರು ಕಟುವಾಗಿ ಮಾತಾಡಿದ್ದು ಸಭೆಯಲ್ಲಿ ಅವರು ನೇತೃತ್ವ ವಹಿಸಿದ್ದು ಇದು ಗೋವಾ ಸರ್ಕಾರಕ್ಕೂ ಗೊತ್ತಾಯಿತು, ಕೇಂದ್ರ ಸರ್ಕಾರಕ್ಕೂ ಗೊತ್ತಾಯಿತು. ಮಾನ್ಯ ಜಗನ್ನಾಥರಾವ್ ಜೋಶಿ ಅವರ ದೂರದೃಷ್ಟಿ ಹೇಗಿತ್ತು ನೋಡಿ. ಅವತ್ತು ಮೊದಲನೇ ಸಭೆ ಹೋರಾಟದ ಸಭೆ ಅಂತ ಅವರು ಅವತ್ತು ಮಾತಾಡಿದ್ರು. ಗೋವೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದ ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂತ ಪ್ರಯತ್ನ ಅವರು ಮಾಡಿದ್ರು. ಈ ಪ್ರಯತ್ನದ ಫಲವಾಗಿ ನಾವು ನೋಡ್ತೀವಿ, ಡಿಸೆಂಬರ್ 19, 1961 ಗೋವಾಗೆ ಸ್ವಾತಂತ್ರ್ಯ ಸಿಕ್ತು. ಸೈನಿಕ ಕಾರ್ಯಾಚರಣೆಯಿಂದ ಸ್ವಾತಂತ್ರ್ಯ ಸಿಕ್ತು. ಅಂದ್ರೆ ಯಾವ ಸೈನಿಕ ಕಾರ್ಯಾಚರಣೆಯಿಂದ ಮಾತ್ರ ಗೋವೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಜಗನ್ನಾಥರಾಯರು ಮಾತಾಡಿದ್ರು, ಅದೇ ಸೈನಿಕ ಕಾರ್ಯಾಚರಣೆಯಿಂದ ಆ ಗೋವೆಗೆ ಸ್ವಾತಂತ್ರ್ಯ ಸಿಕ್ತು. 1961 ಡಿಸೆಂಬರ್ 18ಕ್ಕೆ ಜಲ, ಥಲ, ವಾಯು 3 ಸೇನೆಗಳು ಅಲ್ಲಿ ಗೋವಾ ಪ್ರವೇಶ ಮಾಡಿ ಅಲ್ಲಿ ಪೋರ್ಚುಗೀಸರ ಮೇಲೆ ದಾಳಿಯನ್ನು ಮಾಡಿ ಆ ಗೋವೆಯನ್ನು ವಶಪಡಿಸಿಕೊಳ್ಳೋದಕ್ಕಾಗಿ 36 ಗಂಟೆಗಳ ಸೈನಿಕ ಕಾರ್ಯಾಚರಣೆ ಮಾಡಿ ಅದನ್ನು ವಶಕ್ಕೆ ತಗೊಳ್ಳಾಯಿತು. ಅದಾದ ನಂತರ ಗೋವೆಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಒಂದು ಚರ್ಚೆ ನಡೆಯಿತು. ಅಲ್ಲಿದ್ದಂತಹ ಜನಗಳ ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಾರೆ. ಅವ್ರು ಹೇಳಿದ್ದು, ನಾವು ಕೇಂದ್ರಾಡಳಿತ ಪ್ರದೇಶ ಅಂತ ನಾವು ಪ್ರತ್ಯೇಕವಾಗಿರ್ತೀವಿ, ನಾವು ಮಹಾರಾಷ್ಟ್ರ ಜೊತೆಗೆ ಒಂದಾಗಲ್ಲ ಅಂತ ಗೋವೆಯ ಜನಗಳ ಅಭಿಪ್ರಾಯ ಸಂಗ್ರಹ ಆಯಿತು. ಹಾಗಾಗಿ ದಿಯು ಮತ್ತು ದಮನ್ ಕೇಂದ್ರಾಡಳಿತ ಪ್ರದೇಶ ಉಳ್ಕೊಳ್ತು. ಅದಾದ ನಂತರ 25ನೇ ರಾಜ್ಯವಾಗಿ ಗೋವಾ ನಮ್ಮ ದೇಶದಲ್ಲಿ ಸೇರಿಕೊಳ್ತು. ಹೀಗೆ ಈ ಹೋರಾಟದ ಫಲ ಹೇಗಿತ್ತು ನೋಡಿ. ಸತ್ಯಾಗ್ರಹಿಗಳನ್ನ ಕರ್ಕೊಂಡು ಗೋವಾ ಪ್ರವೇಶ ಮಾಡಬೇಕು ಅಂತ ಜಗನ್ನಾಥರಾಯರು ತಯಾರಾಗಿದ್ದಾರೆ. 1955ನೇ ಇಸ್ವಿ ಜುಲೈ 25ನೇ ತಾರೀಕು 150 ಜನ ಸತ್ಯಾಗ್ರಹಿಗಳನ್ನ ಕರ್ಕೊಂಡು ಅವರು ಗೋವೆಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಪೋರ್ಚುಗೀಸರ ಆ ಪೊಲೀಸರು ಅತ್ಯಂತ ದಯನೀಯ ಒಂದು ಈ ಹೋರಾಟವನ್ನು ದಮನಿಸುವಂತ ಕೆಲಸವನ್ನು ಅವರು ಮಾಡ್ತಾರೆ. ಲಾಠಿಯಿಂದ ಹೊಡೆದ್ರು, ಬೂಟುಗಾಲಿಂದ ಒದ್ರು, ಅನೇಕ ರೀತಿಯ ಚಿತ್ರಹಿಂಸೆಯನ್ನು ಕೊಟ್ಟರು. ಧಾರಾಕಾರವಾದ ಮಳೆ ಬರ್ತಾ ಇದೆ. ಈ ಸತ್ಯಾಗ್ರಹಿಗಳನ್ನು ಹೊಡಿತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಡೆದಂತಹ ಸತ್ಯಾಗ್ರಹದಲ್ಲಿ ರಾಮ್ಭಾವು ಮಹಾಕಾಲ್ ಅಂತಕ್ಕಂತಹ ಒಬ್ಬ ಸತ್ಯಾಗ್ರಹಿಯ ಬಲಿದಾನ ಆಗಿದೆ. ಇದೆಲ್ಲವೂ ಆಗಿದ್ರೂ ಸಹಿತ ಛಲ ಬಿಡದೆ ಜಗನ್ನಾಥರಾಯರು ಅಲ್ಲಿ ಪ್ರವೇಶ ಮಾಡಿ ಸತ್ಯಾಗ್ರಹಿಗಳಿಗೆ ಉತ್ಸಾಹವನ್ನು ತುಂಬಿ ಹೋರಾಟಕ್ಕೆ ಅಂತ ಹಿಡಿತಾರೆ. ಈ ಲಾಠಿ ಬೀಸೋದು, ಬೂಟುಗಾಲಿಂದ ಒಲಿಯೋದು, ಅನೇಕ ರೀತಿಯ ಅತ್ಯಾಚಾರ ನಡೆದಾದ ಮೇಲೆ ಆ ಎಲ್ಲ ಸತ್ಯಾಗ್ರಹಿಗಳನ್ನ ಬಂಧಿಸಿದ್ರು. ಮಾರನೇ ದಿವಸ ಆ ಸತ್ಯಾಗ್ರಹಿಗಳನ್ನೆಲ್ಲ ಬಂಧಿಸಿ ಒಂದ್ ಕಡೆ ಕರ್ಕೊಂಡು ಬಂದಿದ್ದಾರೆ. ಅವ್ರನ್ನೆಲ್ಲ ತಗೊಂಡು ಬಂದು ಕೇವಲ ಜಗನ್ನಾಥರಾಯರನ್ನ ಇಟ್ಟುಕೊಂಡು ಎಲ್ಲ ಸತ್ಯಾಗ್ರಹಿಗಳನ್ನ ಸರಹದ್ದಿಗೆ ತಂದು ಬಿಟ್ಟು ನೀವು ಭಾರತಕ್ಕೆ ವಾಪಸ್ ಹೋಗಿ ಅಂತ ಕಳಿಸ್ತಾರೆ. ಜಗನ್ನಾಥರಾಯರನ್ನ ಪೊಲೀಸ್ ಚೌಕಿ ಕರ್ಕೊಂಡು ಬರ್ತಾರೆ. ಪೊಲೀಸ್ ಚೌಕಿ ಕರ್ಕೊಂಡು ಬಂದು ಆ ಪೊಲೀಸರು ಮಾಡಿದ್ದೇನು ಅಂತಂದ್ರೆ ಮತ್ತೆ ಅವರ ಅತ್ಯಾಚಾರ ಪ್ರಾರಂಭ ಆಯಿತು. ಅಕ್ಷರಶಃ ಆ ಜಗನ್ನಾಥರಾಯರನ್ನ ಕೆಳಗೆ ಬೀಳಿಸಿ ಆ ಪೊಲೀಸರು ಮೈ ಮೇಲೆ ನಿಂತುಕೊಂಡು ಹಾಕಿ ತುಳಿತಾರೆ. ಅಷ್ಟು ಚಿತ್ರಹಿಂಸೆಯನ್ನು ಅವ್ರಿಗೆ ಕೊಡ್ತಾರೆ. ಮನಸ್ಸೋ ಇಚ್ಛೆ ಅವ್ರು ನೋಡಿದ್ದಾರೆ. ಹೀಗೆ ಆ ಹೋರಾಟ ಮುಂದುವರಿತು. ಜಗನ್ನಾಥರಾಯರಿಗೆ ಗೊತ್ತಿತ್ತು ನಮ್ಮ ಬಂಧನ ಆಗತ್ತೆ ಅಂತ ಹೇಳಿ 2ನೇ ತುಕಡಿಯನ್ನು ಅವರು ತಯಾರು ಮಾಡಿದ್ರು. ಆ ತುಕಡಿಯಲ್ಲಿ ಪ್ರವೇಶ ಮಾಡಿದ್ರೆ ಸುಧಾತಾಯಿ ಜೋಶಿ ಅವರು, ನಾನಾ ಸಾಹೇಬ್ ಗೋಡ್ಕೆ ಅವರು, ಸುಧೀರ್ ಫಡ್ಕೆ ಅವರು, ಹೀಗೆ ನಾನಾ ಸತ್ಯಾಗ್ರಹಿಗಳು ಬಂದು ಅಲ್ಲಿ ಮತ್ತೆ ಪ್ರವೇಶ ಮಾಡ್ತಾರೆ. ಅವ್ರದ್ದೆಲ್ಲರಿಗೂ ಬಂಧನ ಆಗತ್ತೆ. ಅವರ ಬಂಧನದ ನಂತರ ಅದೇ ಜಗನ್ನಾಥರಾಯರನ್ನ ಯಾವ ಜೈಲಿನಲ್ಲಿ ಇಟ್ಟಿದ್ದಾರೋ ಅದೇ ಜೈಲಿನಲ್ಲಿ ಬಂದಿರ್ತಾರೆ. ಅವರೆಲ್ಲ ಸತ್ಯಾಗ್ರಹಿಗಳು ಬಂದ ಮೇಲೆ ಜಗನ್ನಾಥರಾಯರ ಮೇಲೆ ಅತ್ಯಾಚಾರ ನಡೀತಾ ಇತ್ತು. ಅದು ನಿಂತು
ಅಷ್ಟೊತ್ತಿಗಾಗಲೇ ಜಗನ್ನಾಥರಾಯರ ಇಡೀ ಶರೀರ ಜರ್ಜರಿತ ಆಗಿತ್ತು. ಅವರಿಗೆ 12 ವರ್ಷಗಳ ಕಾಲ ಸೆರೆಮನೆ ವಾಸ ಅಂತೇಳಿ ನ್ಯಾಯಾಲಯ ಘೋಷಣೆ ಮಾಡಿತು. ಜಗನ್ನಾಥರಾಯರು ಅವತ್ತು ಅನುಭವಿಸಿದಂತ ಚಿತ್ರಹಿಂಸೆ ಹೇಗಿತ್ತು ಅಂತಂದ್ರೆ, ಅವರ ಶರೀರದ ಮೇಲೆ ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟಿದ ಕಲೆಗಳು ಹಾಗೆ ಉಳ್ಕೊಂಡಿತ್ತು. ಅವರ ಮೊಣಕಾಲಿನ ಭಾಗಗಳು ಪೊಲೀಸರು ಹೊಡೆದಂತ ಪರಿಣಾಮದಿಂದ ಅದು ಸ್ವಲ್ಪ ಸಡಿಲಗೊಂಡಿತ್ತು, ಶಿಥಿಲಗೊಂಡಿತ್ತು. ಇಡೀ ಶರೀರ ಜರ್ಜರಿತ ಆಗಿತ್ತು. ಕೈ 3-4 ಬೆರಳುಗಳು ತಿರುಚಿಕೊಂಡಿತ್ತು. ಆ ಗೋವಾ ಹೋರಾಟದ ಬಗ್ಗೆ ಕೇಳಿ ಜಗನ್ನಾಥರಾಯರೇ ಯಾಕೆ ಬೆರಳುಗಳು ಹಿಂಗಿದೆ ನಿಮ್ದು ಅಂತ ಯಾರಾದ್ರೂ ಕೇಳಿದ್ರೆ ಅವ್ರು ಹೇಳ್ತಿದ್ರು, ಗೋವಾ ವರಪ್ರಸಾದಪ್ಪ ಇದು ಅಂತ ಹೇಳ್ತಿದ್ರು. ಜಗನ್ನಾಥರಾಯರು ಅಂದ ತಕ್ಷಣ ಎಲ್ಲ ಹಿರಿಯರಿಗೆ, ಅನೇಕ ಪ್ರಮುಖರಿಗೆ ನೆನಪಾಗೋದು ಅವರು ಪ್ರಖರವಾದ ಭಾಷಣ. ಅದೇ ಪ್ರಖರವಾದ ಭಾಷಣದಿಂದ ಅವರು ಇಡೀ ದೇಶವನ್ನು ಬಡಿದು ಎಬ್ಬಿಸುವಂತ ಪ್ರಯತ್ನ ಮಾಡಿದರು. 150 ಸತ್ಯಾಗ್ರಹಿಗಳನ್ನ ಕರ್ಕೊಂಡು ಅವರು ಗೋವೆಯನ್ನು ಪ್ರವೇಶ ಮಾಡಿದ್ರು. ಅದಾದ ಮೇಲೆ ಬಂದಂತ ತುಕಡಿಯಲ್ಲಿ 3,000 ಜನ ಸ್ವಯಂ ಸೇವಕರು ಅದರಲ್ಲಿ ಭಾಗವಹಿಸಿದ್ರು. ಇವತ್ತು ಮುಂಬೈಯಿಂದ ಗೋವಾ ನಾವು ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಒಂದು ಹುತಾತ್ಮ ಸ್ಮಾರಕ ಅಂತ ಸಿಗತ್ತೆ. ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಸ್ವಯಂ ಸೇವಕರ ಹೆಸರುಗಳನ್ನ ಅದರ ಮೇಲೆ ನಾವು ಕಾಣ್ತೀವಿ. ಅಂದ್ರೆ ಗೋವಾ ವಿಮೋಚನೆಯಲ್ಲಿ, ಗೋವಾ ಮುಕ್ತಿ ಸಂಘರ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಪಾತ್ರ ಮತ್ತು ಜಗನ್ನಾಥರಾಯರ ಪಾತ್ರವನ್ನು ಇದರಲ್ಲಿ ನಾವು ನೋಡ್ತೀವಿ. ನೋಡಿ, ಶಾಖೆಯಲ್ಲಿ ಬೆಳಗಾವಿಯ ಒಂದು ಶಾಖೆಯಲ್ಲಿ ಮಾನ್ಯ ಯಾದವರಾವ್ಜಿ ಅವರು ಶಾಖೆಯಲ್ಲಿದ್ದಾರೆ. ತರುಣ ಜಗನ್ನಾಥ ಕೂತಿದ್ದಾನೆ. ಅಲ್ಲಿ ಕೂತಂತ 3-4 ತರುಣರಿಗೆ ಯಾದವರಾವ್ಜಿ ಸೂಚನೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ನೀವು ಸಂಘ ಮತ್ತು ಸಂಘಟನೆ ಅನ್ನೋ ವಿಷಯದಲ್ಲಿ 10 ನಿಮಿಷ ಮಾತಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಮಾತಾಡಬೇಕು ಅಂತ ಬಂದಾಗ ತರುಣ ಜಗನ್ನಾಥ ಎದ್ದಿಂದಾನೆ ಮಾತಾಡಬೇಕು ಅಂತ ಪ್ರಾರಂಭ ಮಾಡ್ತಾನೆ. 4ನೇ ವಾಕ್ಯಕ್ಕೆ ಅವ್ರು ಬಂಡವಾಳ ಮುಗಿದವರಿಗೂ ಆಗ ಕೂತ್ಕೊಂಡ್ಬಿಡ್ತಾರೆ. ಅಲ್ಲಿದ್ದವರೆಲ್ಲ ತಮಾಷೆ ಮಾಡಿ ನಗೋದಕ್ಕೆ ಶುರು ಮಾಡ್ತಾರೆ. ಅವನಿಗೆ ಒಂದು ರೀತಿ ಮನಸ್ಸಿಗೆ ಖೇದ ಅಂತ ಅನಿಸುತ್ತೆ. ಆತ ವಾಪಸ್ ಬರ್ತಾನೆ. ಆತ ನಿಶ್ಚಯ ಮಾಡ್ತಾನೆ, ನಾನು ಅಧ್ಯಯನ ಮಾಡ್ತೀನಿ, ನಾನು ಒಳ್ಳೆ ಮಾತುಗಾರ ಆಗ್ತೀನಿ ಅಂತೇಳಿ. ಆಮೇಲೆ ಜಗನ್ನಾಥರಾಯರ ಬಗ್ಗೆ ಈಗಲೂ ಸಹಿತ ಅನೇಕ ಹಿರಿಯರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಜಗನ್ನಾಥರಾಯರು ಅಂತ ನೆನಪಾಗೋದು ಅವ್ರ ಭಾಷಣಗಳು. ಕನ್ನಡದಲ್ಲಿ, ಮರಾಠಿಯಲ್ಲಿ, ಹಿಂದಿಯಲ್ಲಿ 3 ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತಾಡ್ತಿದ್ದಂತಹ ಜಗನ್ನಾಥರಾಯರಿಗೆ ಒಮ್ಮೆ ಪೂಜನೆ ಗುರೂಜಿಯವರು ಕರೆದು ಕೇಳ್ತಾರೆ, ಜಗನ್ನಾಥ ಯಾವ್ಯಾವ ಭಾಷೆಯಲ್ಲಿ ಭಾಷಣ ಮಾಡ್ತೀಯಾ ಅಂತ. ಅವ್ರು ಹೇಳಿದ್ರು, ಹಿಂದಿಯಲ್ಲಿ ಮಾತಾಡ್ತೀನಿ, ಮರಾಠಿಯಲ್ಲಿ ಮಾತಾಡ್ತೀನಿ, ಕನ್ನಡದಲ್ಲಿ ಮಾತಾಡ್ತೀನಿ. ಇಂಗ್ಲಿಷ್ನಲ್ಲಿ ಯಾಕೆ ಮಾತಾಡಬಾರ್ದು? ನೀನು ಆಂಧ್ರಕ್ಕೆ ಹೋದ್ರೆ, ತಮಿಳ್ನಾಡಿಗೆ ಹೋದ್ರೆ, ಕೇರಳಕ್ಕೆ ಹೋದ್ರೆ ಅಲ್ಲಿ ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಒಳ್ಳೆಯದು. ಸಂಘಟನೆಗಾಗಿ ಇಂಗ್ಲಿಷ್ನಲ್ಲಿ ಮಾತಾಡೋದು ಪ್ರಾರಂಭ ಮಾಡು ಅಂತ ಅವ್ರು ಹೇಳ್ತಾರೆ. ಗುರೂಜಿಯವರ ಒಂದು ಮಾತು ಅವ್ರಿಗೆ ಅದೇ ಪ್ರೇರಣೆ ಆಯಿತು. ಇಂಗ್ಲಿಷ್ನಲ್ಲಿ ಮಾತಾಡೋದು ಶುರು ಮಾಡಿದ್ರು. ನಾವು ಅವರ ಶಿಕ್ಷಣದ ಬಗ್ಗೆ ನೆನಪು ಮಾಡಿಕೊಳ್ಳಿ. BA ಆನರ್ಸ್ ವಿತ್ ಇಂಗ್ಲಿಷ್ ಅಂತ ಓದುವಾಗ ಅನೇಕ ಇಂಗ್ಲಿಷ್ ಸಾಹಿತ್ಯಗಳನ್ನ ಅಧ್ಯಯನ ಮಾಡಿದಂತಹ ಜಗನ್ನಾಥರಾಯರು ಇಂಗ್ಲಿಷ್ನಲ್ಲಿ ಮಾತಾಡೋದು ಪ್ರಾರಂಭ ಮಾಡಿದ್ರು. ಅದೇ ಅವರಿಗೆ ನೆಚ್ಚಿನ ವಿಷಯ ಅಂತ ಆಯಿತು. ಕನ್ನಡದಲ್ಲಿ, ಮರಾಠಿಯಲ್ಲಿ, ಹಿಂದಿಯಲ್ಲಿ, ಇಂಗ್ಲಿಷ್ನಲ್ಲಿ ನಿರರ್ಗಳವಾಗಿ ಮಾತಾಡ್ತಾ ಇದ್ರು. ಮೊನ್ನೆ ತಾನೇ ಭೇಟಿಯಾದಂಥ ಒಬ್ಬರು ಹಿರಿಯರು ಜಗನ್ನಾಥರಾಯರ ಬಗ್ಗೆ ಹೇಳ್ತಾರೆ, ಜಗನ್ನಾಥರಾಯರು ಅಂತ ನೆನಪಾದಾಗ, ವಿಶೇಷವಾಗಿ ಅವರ ಭಾಷಣಗಳು ಅಂತ ನೆನಪಾದಾಗ ನನಗೆ ನೆನಪಾಗೋದು ಅವರು ಮಾರುತದ ಸಾಲುಗಳನ್ನು ನಿರರ್ಗಳವಾಗಿ ಹೇಳ್ತಿದ್ರು. ಅದೇ ನನಗೆ ಬಹಳ ವಿಶಿಷ್ಟ ಅಂತ ಅನಿಸೋದು ಅಂತ ಅವ್ರು ಹೇಳ್ತಾರೆ. ಅಂತಹ ಜಗನ್ನಾಥ ಕರ್ನಾಟಕದ ಕೇಸರಿ ಜಗನ್ನಾಥರಾವ್ ಜೋಶಿ ಅಂತ ಪ್ರಸಿದ್ಧಿ ಪಡೆದರು. ಆ ಕರ್ನಾಟಕದ ಕೇಸರಿಯನ್ನ 1991ನೇ ಇಸ್ವಿಗೆ ನಾವು ಕಳ್ಕೊಂಡಿದ್ವಿ. ಅವರು ತಮ್ಮ ಅಂತಿಮ ಶ್ವಾಸವನ್ನ 1991ನೇ ಇಸ್ವಿಗೆ ಹೇಳಿದರು. ಜಗನ್ನಾಥರಾಯರನ್ನ ಕಳ್ಕೊಂಡಿದ್ದೀವಿ. ಆದರೆ ಅವರು ಇದ್ದಂತಹ ಒಂದು ಪ್ರೇರಣೆ, ಅವರು ತುಂಬಿದಂತಹ ಉತ್ಸಾಹ, ಅವರು ಮಾಡಿದಂತಹ ಕೆಲಸ ಇವತ್ತು ಸಹಿತ ಕಾಣ್ತಾ ಇದೆ. ಅವರು ಹೋರಾಟ ಮಾಡದೇ ಇದ್ದಿದ್ರೆ ಗೋವಾ ಏನಾಗ್ತಿತ್ತೋ ಗೊತ್ತಿಲ್ಲ. ಅವ್ರು ಇರದೇ ಇದ್ದಿದ್ರೆ ಲಕ್ಷಾವಧಿ ಕಾರ್ಯಕರ್ತರ ಈ ಪಡೆಯನ್ನು ನಾವು ಕಾಣೋದು ಸಾಧ್ಯ ಇರಲಿಲ್ಲ. ಹಾಗಾಗಿ ಈ ಕರುನಾಡಿನ ಕಡುಗಲಿಗಳು ಅಂತ ಹೇಳುವಾಗ ನಾವು ಜಗನ್ನಾಥರಾಯರನ್ನ ನೆನಪು ಮಾಡಿಕೊಳ್ಳೇಬೇಕು ಅಂತ ಹೇಳ್ತಾ ಈ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ.